ಎಲ್ಲರಿಗೂ ನಮಸ್ಕಾರ. ನಾವು ಉಸಿರಾಡುವ ಗಾಳಿಯಿಂದ ಹಿಡಿದು ನಮ್ಮ ಶರೀರವನ್ನು ಕಟ್ಟಿರೋ ಪ್ರತಿಯೊಂದು ಅಣುವಿನವರೆಗೂ ಎಲ್ಲವೂ ಒಂದು ನಿರಂತರವಾದ ಚಕ್ರದಲ್ಲೇ ಇವೆ. ನಮ್ಮ ಭೂಮಿ ಇದೆಯಲ್ಲ, ಅದೊಂದು ದೊಡ್ಡ ಅದ್ಭುತವಾದ ಮರುಬಳಕೆ ಯಂತ್ರದ ಹಾಗೆ ಕೆಲಸ ಮಾಡುತ್ತೆ. ಹಾಗಾದ್ರೆ ನಮ್ಮ ಜೀವನವನ್ನು ಸಾಧ್ಯವಾಗಿಸಿರೋ ಈ ಅಚ್ಚರಿಯ ಜೈವಿಕ ಭೂರಾಸಾಯನಿಕ ಚಕ್ರಗಳ ಹಿಂದಿನ ರಹಸ್ಯ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಸರಿ, ಈ ವಾಕ್ಯ ನೋಡಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಜೈವಿಕ ಅಂದ್ರೆ ಜೀವ, ಭೂ ಅಂದ್ರೆ ನಮ್ಮ ಭೂಮಿ, ಮತ್ತು ರಾಸಾಯನಿಕ ಅಂದ್ರೆ ಕೆಮಿಕಲ್ಸ್. ಸರಳವಾಗಿ ಹೇಳೋದಾದ್ರೆ, ಜೀವಕ್ಕೆ ಬೇಕಾದ ಮೂಲ ವಸ್ತುಗಳು ಜೀವಿಗಳಿಂದ ಭೂಮಿಗೆ, ಭೂಮಿಯಿಂದ ವಾತಾವರಣಕ್ಕೆ ಹೇಗೆ ಪ್ರಯಾಣ ಮಾಡ್ತವೆ ಮತ್ತೆ ಹೇಗೆ ಬದಲಾಗ್ತವೆ ಅನ್ನೋದೇ ಈ ಚಕ್ರ. ಇದು ಪ್ರಕೃತಿಯ ಒಂದು ಅದ್ಭುತ ನಕ್ಷೆ ಇದ್ದಾಗೆ. ಈ ಮಾತನ್ನು ನೋಡಿ, ಇದು ಸುಮಾರು 270 ವರ್ಷಗಳಷ್ಟು ಹಳೆಯದು. ಅಂದ್ರೆ ಪ್ರಕೃತಿಯಲ್ಲಿ ಮರುಬಳಕೆ ಅನ್ನೋದು ಇವತ್ತಿನ ಹೊಸ ಕಾನ್ಸೆಪ್ಟ್ ಏನೂ ಅಲ್ಲ. ಇದು ಶತಮಾನಗಳಿಂದ ನಮ್ಮ ಚಿಂತನೆಯ ಭಾಗವಾಗಿದೆ. ಒಂದು ವಸ್ತುವಿನ ಅಂತ್ಯವೇ ಇನ್ನೊಂದು ವಸ್ತುವಿನ ಆರಂಭ ಅನ್ನೋ ಸತ್ಯದ ಮೇಲೆ ಪ್ರಕೃತಿಯ ಇಡೀ ಸಮತೋಲನ ನಿಂತಿದೆ ಅಲ್ವಾ? ಸರಿ, ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ಲಿದ್ದೇವೆ? ಮೊದಲು ಈ ಮರುಬಳಕೆ ವ್ಯವಸ್ಥೆ ಮೂಲಭೂತ ಅಂಶಗಳನ್ನ ನೋಡೋಣ. ಆಮೇಲೆ ವೇಗವಾಗಿ ಚಲಿಸುವ ಅನಿಲ ಚಕ್ರಗಳು, ನಂತರ ತುಂಬಾನೇ ನಿಧಾನವಾಗಿ ಸಾಗುವ ಸಂಚಿತ ಚಕ್ರಗಳು, ಇವೆಲ್ಲವನ್ನು ಬೆಸೆಯುವ ಜಲಚಕ್ರ, ಮತ್ತು ಕೊನೆಯದಾಗಿ ಈ ಇಡೀ ವ್ಯವಸ್ಥೆಯ ಮೇಲೆ ನಮ್ಮ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಚರ್ಚಿಸೋಣ. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಶಕ್ತಿ ಅಂದ್ರೆ ಎನರ್ಜಿ, ಅದು ಸೂರ್ಯನಿಂದ ಬಂದು ಭೂಮಿಯ ಮೂಲಕ ಹಾದು ಹೋಗುತ್ತೆ ಅಷ್ಟೇ. ಆದರೆ ನಮ್ಮನ್ನು, ಸಸ್ಯಗಳನ್ನು, ಪ್ರಾಣಿಗಳನ್ನು ರೂಪಿಸಿರುವ ಪೋಷಕಾಂಶಗಳಿದೆಯಲ್ಲ, ಅವು ಇಲ್ಲಿಯೇ ಉಳಿದುಕೊಂಡು ಮತ್ತೆ ಮತ್ತೆ ಮರುಬಳಕೆಯಾಗ್ತಲೇ ಇರ್ತಾರೆ. ಅಂದ್ರೆ ಸೂರ್ಯನ ಶಕ್ತಿ ಒಮ್ಮೆ ಮಾತ್ರ ಬಳಕೆಯಾಗುತ್ತೆ, ಆದರೆ ನಮ್ಮ ದೇಹದಲ್ಲಿರೋ ಇಂಗಾಲದ ಅಣುಗಳು ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲೇ ಸುತ್ತುತ್ತಿವೆ. ಓಕೆ, ಈಗ ಮೊದಲ ವಿಭಾಗಕ್ಕೆ ಬರೋಣ. ಅನಿಲ ಚಕ್ರಗಳು. ಹೆಸರೇ ಹೇಳೋ ಹಾಗೆ ಈ ಚಕ್ರಗಳಲ್ಲಿ ಬರುವ ಅಂಶಗಳ ಮುಖ್ಯ ಸಂಗ್ರಹ ಇರೋದು ನಮ್ಮ ವಾತಾವರಣದಲ್ಲಿ, ಅಂದ್ರೆ ಗಾಳಿಯಲ್ಲಿ. ಇಂಗಾಲ ಅಂದ್ರೆ ಕಾರ್ಬನ್. ಇದು ಜೀವದ ಮೂಲಾಧಾರ ಅಂತಾನೆ ಹೇಳ್ಬಹುದು. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಹೀಗೆ ಪ್ರತಿಯೊಂದು ಸಾವಯವ ಅಣುವಿಗೂ ಇದೇ ಅಡಿಪಾಯ. ನಮ್ಮ ಅಸ್ತಿತ್ವಕ್ಕೆ ಕಾರ್ಬನ್ ಅಷ್ಟು ಮುಖ್ಯ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸಸ್ಯಗಳು ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರಕ್ಕಾಗಿ ಬಳಸ್ಕೊಳ್ತವೆ. ಪ್ರಾಣಿಗಳು ಆ ಸಸ್ಯಗಳನ್ನು ತಿಂದಾಗ ಇಂಗಾಲ ಅವುಗಳ ದೇಹ ಸೇರುತ್ತೆ. ನಂತರ ನಾವೆಲ್ಲರೂ ಉಸಿರಾಡ್ದಾಗ ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾತಾವರಣಕ್ಕೆ ವಾಪಸ್ ಹೋಗುತ್ತೆ. ಇದು ನಿರಂತರವಾಗಿ ನಡೆಯೋದ ಪ್ರಕೃತಿಯ ಉಸಿರಾಟದ ಹಾಗೆ. ಈ ಸಂಖ್ಯೆಯನ್ನು ಒಮ್ಮೆ ಗಮನವಿಟ್ಟು ನೋಡಿ. 36.6 ಬಿಲಿಯನ್ ಮೆಟ್ರಿಕ್ ಟನ್ಗಳು. ಪ್ರತಿ ವರ್ಷ ನಮ್ಮ ಕಾರ್ಖಾನೆಗಳು, ವಾಹನಗಳು ಇವೆಲ್ಲ ಸೇರಿ ಇಷ್ಟು ದೊಡ್ಡ ಪ್ರಮಾಣದ ಇಂಗಾಲವನ್ನು ವಾತಾವರಣಕ್ಕೆ ಸೇರಿಸುತ್ತಿವೆ. ಇದು ಪ್ರಕೃತಿ ನಿಭಾಯಿಸಬಲ್ಲದಕ್ಕಿಂತ ಎಷ್ಟೋ ಪಾಲು ಹೆಚ್ಚು. ಈ ವ್ಯವಸ್ಥೆಯ ಮೇಲೆ ನಾವು ಎಂತಹ ಒತ್ತಡ ಹೇರುತ್ತಿದ್ದೇವೆ ಅನ್ನೋದಕ್ಕೆ ಇದನ್ನು ದೊಡ್ಡ ಸಾಕ್ಷಿ. ಸರಿ, ಇಂಗಾಲದ ನಂತರ ಈಗ ಸಾರಜನಕ ಅಂದ್ರೆ ನೈಟ್ರೋಜನ್ ಬಗ್ಗೆ ಮಾತಾಡೋಣ. ಇಂಗಾಲ ಜೀವದ ಮೂಲ ಘಟಕವಾದ್ರೆ, ಸಾರಜನಕ ನಮ್ಮ ಜೀವದ ನೀಲನಕ್ಷೆಯಾದ ಡಿಎನ್ಎ ಮತ್ತು ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಆದ ಪ್ರೋಟೀನ್ಗಳನ್ನು ರೂಪಿಸುವ ಶಿಲ್ಪಿ. ನೋಡಿ, ನಮ್ಮ ವಾತಾವರಣದಲ್ಲಿ ಸಾರಜನಕ ಬೇಕಾದಷ್ಟಿದೆ, ಆದರೆ ಸಸ್ಯಗಳು ಅದನ್ನ ನೇರವಾಗಿ ಬಳಸ್ಕೊಳ್ಳೋಕೆ ಆಗಲ್ಲ. ಇಲ್ಲಿ ನಿಜವಾದ ಹೀರೋಗಳು ಯಾರೆಂದರೆ ಸೂಕ್ಷ್ಮಜೀವಿಗಳು. ಈ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರೋ ಸಾರಜನಕವನ್ನು ಸಸ್ಯಗಳು ಬಳಸಬಹುದಾದ ರೂಪಕ್ಕೆ ಪರಿವರ್ತಿಸುತ್ತವೆ. ಈ ಪುಟ್ಟ ಜೀವಿಗಳಿಲ್ಲದೆ ಭೂಮಿಯ ಮೇಲೆ ಜೀವವೇ ಇರುತ್ತಿರಲಿಲ್ಲ. ಪ್ರಕೃತಿಯಲ್ಲಿನ ಸೂಕ್ಷ್ಮ ಸಹಕಾರಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಆಮ್ಲಜನಕ ಚಕ್ರ ಮತ್ತು ಇಂಗಾಲ ಚಕ್ರ ಇವೆರಡೂ ಒಂದಕ್ಕೊಂದು ಪೂರಕ. ಒಂದು ರೀತಿ ಪರ್ಫೆಕ್ಟ್ ಪಾರ್ಟ್ನರ್ಶಿಪ್ ಇದ್ದ ಹಾಗೆ. ಸಸ್ಯಗಳು ನಮಗೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ನಮಗೆ ಬೇಕಾದ ಆಮ್ಲಜನಕವನ್ನು ಕೊಡ್ತವೆ. ನಾವು ಉಸಿರಾಡಿದಾಗ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ. ಇದೊಂದು ಪರಿಪೂರ್ಣ, ಸುಂದರವಾದ ಸಮತೋಲನ. ನಾವು ಮುಂದಿನ ವಿಭಾಗಕ್ಕೆ ಹೋಗುವ ಮುನ್ನ ಈ ಎರಡು ರೀತಿಯ ಚಕ್ರಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಅನಿಲ ಚಕ್ರಗಳು ತುಂಬಾ ವೇಗ. ಅವು ವಾತಾವರಣವನ್ನೇ ಅವಲಂಬಿಸಿವೆ. ಆದರೆ ಸಂಚಿತ ಚಕ್ರಗಳು ತುಂಬಾನೇ ನಿಧಾನ. ಅವು ಭೂಮಿಯ ಬಂಡೆಗಳು ಮತ್ತು ಮಣ್ಣಿನನ್ನು ಅವಲಂಬಿಸಿವೆ. ಹಾಗಾದ್ರೆ ಬನ್ನಿ, ಈ ವಿಭಾಗದಲ್ಲಿ ನಾವು ತುಂಬಾನೇ ನಿಧಾನವಾಗಿ ಭೂವೈಜ್ಞಾನಿಕ ಕಾಲಮಾನದಲ್ಲಿ ನಡೆಯುವ ಚಕ್ರಗಳ ಬಗ್ಗೆ ತಿಳಿಯೋಣ. ಇವುಗಳ ಮೂಲ ಇರೋದು ಭೂಮಿಯ ಆಳದಲ್ಲಿ. ರಂಜಕ ಅಂದ್ರೆ ಫಾಸ್ಫರಸ್. ನಮ್ಮ ಜೀವಕೋಶಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಗೊತ್ತಾ?
ಅದು ಈ ರಂಜಕದಿಂದ. ಇದು ಎಟಿಪಿ ಅನ್ನೋ ಒಂದು ಅಣುವನ್ನು ರೂಪಿಸುತ್ತೆ. ನಮ್ಮ ದೇಹದ ಪ್ರತಿಯೊಂದು ಚಟುವಟಿಕೆಗೂ ಈ ಎಟಿಪಿಯೇ ಶಕ್ತಿ ಕೊಡೋದು. ಅದಕ್ಕೆ ಇದನ್ನು ಜೀವದ ಎನರ್ಜಿ ಕರೆನ್ಸಿ ಅಂತ ಕರೀತಾರೆ. ರಂಜಕದ ಪ್ರಯಾಣ ಇದೆಯಲ್ಲ, ಅದು ಬಹಳ ತಾಳ್ಮೆಯಿಂದ ಕೂಡಿದೆ. ಬಂಡೆಗಳು ನಿಧಾನವಾಗಿ ಸವೆದು ರಂಜಕ ಬಿಡುಗಡೆಯಾಗುತ್ತೆ. ಅದು ಸಸ್ಯಗಳ ಮೂಲಕ ಜೀವಿಗಳ ದೇಹ ಸೇರಿ ಕೊನೆಗೆ ಮತ್ತೆ ಬಂಡೆಗಳಾಗಿ ರೂಪುಗೊಳ್ಳಲು ಲಕ್ಷಾಂತರ ವರ್ಷಗಳು ಬೇಕಾಗ್ಬೋದು. ಇದು ನಿಜಕ್ಕೂ ಒಂದು ಭೂಕೇಂದ್ರಿತ ಚಕ್ರ. ಇಲ್ಲಿ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ. ಇಂಗಾಲ, ಸಾರಜನಕದ ಹಾಗೆ ರಂಜಕ ವಾತಾವರಣದಲ್ಲಿ ಅನಿಲ ರೂಪದಲ್ಲಿ ಸಿಗೋದೇ ಇಲ್ಲ. ಇದು ಹೆಚ್ಚಾಗಿ ಭೂಮಿ ಮತ್ತು ನೀರಿನಲ್ಲೇ ಉಳಿಯುತ್ತೆ. ಇದೇ ಕಾರಣಕ್ಕೆ ಇದನ್ನು ಒಂದು ಶುದ್ಧ ಸಂಚಿತ ಚಕ್ರ ಅಂತ ಕರೆಯೋದು. ಗಂಧಕ ಅಂದ್ರೆ ಸಲ್ಫರ್, ಇದರ ಚಕ್ರ ಒಂದ್ ರೀತಿ ಹೈಬ್ರಿಡ್. ಹೆಚ್ಚಿನ ಗಂಧಕ ಬಂಡೆಗಳಲ್ಲಿಯೇ ಸಂಗ್ರಹ ಆಗಿಡುತ್ತೆ. ಆದ್ರೆ ಜ್ವಾಲಾಮುಖಿಗಳು ಸ್ಫೋಟಿಸಿದಾಗ ಅದು ವಾತಾವರಣಕ್ಕೆ ಸೇರಿ ಅನಿಲ ರೂಪದಲ್ಲಿ ವೇಗವಾಗಿ ಚಲಿಸುತ್ತೆ. ಹಾಗಾಗಿ ಇದು ನಿಧಾನ ಮತ್ತು ವೇಗದ ಚಕ್ರಗಳೆರಡರ ಗುಣಗಳನ್ನು ಹೊಂದಿದೆ. ಇಲ್ಲಿಯವರೆಗೆ ನೋಡಿದ ಎಲ್ಲಾ ಚಕ್ರಗಳನ್ನು ಒಂದಕ್ಕೊಂದು ಬೆಸೆಯುವ ಒಂದು ಮಾಸ್ಟರ್ ಸೈಕಲ್ ಇದೆ, ಅದೇ ಜಲಚಕ್ರ. ಇದನ್ನ ಕೇವಲ ನೀರಿನ ಚಲನೆ ಅಂತ ಅನ್ಕೊಳ್ಬೇಡಿ, ಇದು ನಮ್ಮ ಗ್ರಹದ ರಕ್ತ ಪರಿಚಲನಾ ವ್ಯವಸ್ಥೆ ಇದ್ದಾಗೆ. ಯಾಕಂದ್ರೆ ಬೇರೆ ಎಲ್ಲಾ ಪೋಷಕಾಂಶಗಳನ್ನು ಸಾಗಿಸೋದೇ ನೀರು. ಜಲಚಕ್ರದ ಈ ಹಂತಗಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ನೀರು ಆವಿಯಾಗಿ ಮಳೆಯಾಗಿ ಸುರಿಯುವಾಗ ಅದು ತನ್ನ ಜೊತೆ ಇಂಗಾಲ, ಸಾರಜನಕ, ರಂಜಕದಂತಹ ಪೋಷಕಾಂಶಗಳನ್ನು ಕರಗಸಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುತ್ತೆ. ಹೀಗೆ ನೀರು ಉಳಿದೆಲ್ಲಾ ಚಕ್ರಗಳಿಗೂ ಜೀವ ಕೊಡುತ್ತೆ. ಇಲ್ಲಿಯವರೆಗೂ ನಾವು ಪ್ರಕೃತಿಯ ಅದ್ಭುತ ಸಮತೋಲಿತ ವ್ಯವಸ್ಥೆಗಳ ಬಗ್ಗೆ ನೋಡಿದೆವು. ಈಗ ನಮ್ಮ ವಿಶ್ಲೇಷಣೆಯ ಅಂತಿಮ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ವ್ಯವಸ್ಥೆಗಳ ಮೇಲೆ ನಮ್ಮ ಚಟುವಟಿಕೆಗಳು ಹೇಗೆ ಪರಿಣಾಮ ಬೀರುತ್ತಿವೆ ಅನ್ನೋದನ್ನ ನೋಡೋಣ. ಇದೊಂದು ನೇರವಾದ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ. ಕೋಟ್ಯಾಂತರ ವರ್ಷಗಳಿಂದ ಸುಂದರವಾಗಿ ಕೆಲಸ ಮಾಡ್ತಿರುವ ಈ ಚಕ್ರಗಳ ಮೇಲೆ ನಾವು ನಮ್ಮ ಚಟುವಟಿಕೆಗಳಿಂದ ಅಧಿಕ ಭಾರ ಹಾಕಿದಾಗ ಅದರ ಪರಿಣಾಮ ಏನಾಗಬಹುದು? ಈ ಕೋಷ್ಟಕ ಇಡೀ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳುತ್ತೆ. ನೋಡಿ, ನಾವು ಪಳೆಯುಳಿಕೆ ಇಂಧನಗಳನ್ನು ಸುಟ್ಟು ಇಂಗಾಲ ಚಕ್ರವನ್ನು ಏರುಪೇರು ಮಾಡಿದಾಗ ಪರಿಣಾಮ ಹವಾಮಾನ ಬದಲಾವಣೆ. ಕೃಷಿಯಲ್ಲಿ ಅತಿಯಾಗಿ ರಸಗೊಬ್ಬರಗಳನ್ನು ಬಳಸಿದಾಗ ಸಾರಜನಕ ಮತ್ತು ರಂಜಕ ಚಕ್ರಗಳು ಹಾಳಾಗಿ ನಮ್ಮ ನದಿ ಸರೋವರಗಳು ಕಲುಷಿತಗೊಳ್ಳುತ್ತವೆ. ಅದೇ ರೀತಿ ಕಾರ್ಖಾನೆಗಳಿಂದ ಬರುವ ಗಂಧಕವು ಆಮ್ಲ ಮಳೆಗೆ ಕಾರಣವಾಗುತ್ತೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮ ಇದ್ದೇ ಇರುತ್ತೆ. ಕೊನೆಗೇನಾಗುತ್ತಿದೆ ಅಂದ್ರೆ, ಈ ಎಲ್ಲಾ ಪ್ರತ್ಯೇಕ ಪರಿಣಾಮಗಳು ಸೇರ್ಕೊಂಡು ಒಂದು ದೊಡ್ಡ ಜಾಗತಿಕ ಅಸಮತೋಲನವನ್ನು ಸೃಷ್ಟಿ ಮಾಡ್ತಿವೆ. ಇದು ಕೇವಲ ಒಂದು ಚಕ್ರದ ಮೇಲಿನ ಪರಿಣಾಮವಲ್ಲ, ಬದಲಾಗಿ ಇಡೀ ಜೀವಗೋಳದ ಆರೋಗ್ಯದ ಮೇಲೆ ಆಗುತ್ತಿರುವ ಪರಿಣಾಮ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ನಮ್ಮ ಚರ್ಚೆಯನ್ನು ಮುಗಿಸೋಣ. ಈ ಜಾಗತಿಕ ಚಕ್ರಗಳಲ್ಲಿ ನಮ್ಮ ಸ್ಥಾನವೇನು? ನಾವು ಕೇವಲ ಸಮಸ್ಯೆಗಳನ್ನು ಸೃಷ್ಟಿಸುವರಾಗಿ ಉಳಿಯಬೇಕೇ, ಅಥವಾ ಈ ವ್ಯವಸ್ಥೆಯ ಒಂದು ಜವಾಬ್ದಾರಿಯುತ ಭಾಗವಾಗಿ ಬದಲಾಗಲು ಸಾಧ್ಯವೇ? ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯವಿದು.